press the bell icon on the YouTube app and never miss another update. Children, in the last class we talked about, we derived equations of motion, right? In this class we discuss about problems on equations of motion. We know what are the three equations of motion: V equals to U plus AT, S equals to UT plus half AT square, 2AS is equals to V square minus U square. S ಅನ್ನು ಇಲ್ಲೇ ಇಟ್ಟಂದು S ಇಲ್ಲೇ ಇಟ್ಕೊಂಡು 2A ಈ ಕಡೆ ಕಳಿಸಿ ಅವಾಗ ಏನಾಗುತ್ತೆ V square minus U square by 2A ಆಗುತ್ತೆ, ರೈಟ್? ಈಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 3 ಎಕ್ಸಾಂಪಲ್ಸ್ ಕ್ವಶನ್ಸ್ ಇದ್ದಾವೆ, ಆಮೇಲೆ 3 ಎಕ್ಸಾಂಪಲ್ಸ್ ಕ್ವಶನ್ಸ್ ಇದ್ದಾವೆ, 5 ಇನ್ ಟೆಕ್ಸ್ಟ್ ಕ್ವಶನ್ಸ್ ಇದ್ದಾವೆ, ಒಟ್ಟಾರೆ 8 ಇದ್ದಾವೆ. ಅವನು 1 by 1 ನೋಡ್ತಾ ಹೋಗೋಣ. ಈಗ ನಾನು ಏನು ಮಾಡ್ತೀನಿ, ಕ್ವಶನ್ಸನ್ನು ಕರೆಕ್ಟಾಗಿ ಓದ್ತಾ ಹೋಗ್ತೀನಿ ಒಂದ್ಸರಿ ಫುಲ್ಲಾಗಿ. ನಾನೇನು ಮಾಡ್ತೀನಿ, ಈಗ ಕ್ವಶನ್ ಓದ್ತಾ ಹೋಗ್ತೀನಿ ಫುಲ್ಲು. ಏನಪ್ಪ ಅದು 8.5 ಎಕ್ಸಾಂಪಲ್ 8.5 ಅಂತ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. 8.5 ಎಕ್ಸಾಂಪಲ್: a train starting from rest attains a velocity of 72 km per hour in 5 minutes. Assuming that the acceleration is uniform, find acceleration, then distance travelled by the train for attaining this velocity. ಇದು ಕ್ವಶನ್. ಏನು ಹೇಳ್ತಾರೆ ಅವರು? ಆ ಟ್ರೈನ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್, ಟ್ರೈನ್ ಇದೆ, ರೆಸ್ಟಿಂದ ಸ್ಟಾರ್ಟ್ ಆಗಿದೆ ಅಂದರೆ ರೆಸ್ಟಲ್ಲಿ ಇರ್ತದೋ. ಟ್ರೈನ್ ಈಸ್ ಇಯರ್, ಇಟ್ ಈಸ್ ಅಟ್ ರೆಸ್ಟ್. ಅಂದರೆ ಏನು ರೆಸ್ಟಲ್ಲಿದೆ ಅಂದರೆ ಇನಿಷಿಯಲಿ ಇಟ್ ಹ್ಯಾಸ್ ನೋ ವೆಲಾಸಿಟಿ, ದೇರ್ ಫೋರ್ ಇನಿಷಿಯಲ್ ವೆಲಾಸಿಟಿ 0 ಮೀಟರ್ ಪರ್ ಸೆಕೆಂಡ್ ಇನಿಷಿಯಲಿ. ಅವಾಗ ಏನಾಗುತ್ತೆ, ಟ್ರೈನ್ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ವೆಲಾಸಿಟಿ ಜಾಸ್ತಿ ಮಾಡ್ಕೊಂತ ಹೋಗ್ತಾನೆ ಯಾರು? ಡ್ರೈವರು. ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್, ಎಷ್ಟು ಟೈಮ್ ಅಪ್ಪ 5 ಮಿನಿಟ್ಸ. ಎಷ್ಟು? 5 ಮಿನಿಟ್ಸ್, 5 ನಿಮಿಷ ಆದಮೇಲೆ ವೆಲಾಸಿಟಿ ಹೆಂಗೆ ಸ್ಟಾರ್ಟಿಂಗಿಂದ 0 ಇತ್ತಲ್ವ, ಟ್ರೈನ್ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಆಗಿ 5 ನಿಮಿಷ ಆದಮೇಲೆ ವೆಲಾಸಿಟಿ 72 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ವಿತ್ ಸಮ್ ಯೂನಿಫಾರ್ಮ್ ಆಕ್ಸಲರೇಷನ್. ಅಂದರೆ ವೆಲಾಸಿಟಿ ಕರೆಕ್ಟಾಗಿ ಆರ್ಡರ್ ವೈಸು ಯೂನಿಫಾರ್ಮಲ್ಲಿ ರೈಸ್ ಆಗ್ತಾ ಬರ್ತಾ ಇದೆ. ಈಗೇನು ಆ ಟ್ರೈನ್ ಟ್ರಾವೆಲ್ಡ್ ಸಮ್ ಡಿಸ್ಟೆನ್ಸ್, ಹೌದಾ? ಆ ವೆಲಾಸಿಟಿ ಮುಟ್ಟೋಕೆ ಮುಂಚೆ ಒಂದಿಷ್ಟು ಡಿಸ್ಟೆನ್ಸ್ ಕವರ್ ಆಗಿರಬೇಕು. ಅದು ಮುಟ್ಟುವ ಮುಂಚೆ ಒಂದಿಷ್ಟು ಡಿಸ್ಟೆನ್ಸ್ ಕವರ್ ಆಗಿರಬೇಕು. ಎಷ್ಟದು? ಲೆಟ್ ಮಿ ಸೇ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಟ್ರೈನ್ ಈಸ್ ಎಸ್. ಆಫ್ಟರ್ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಎಸ್ with some uniform acceleration A for the time period of 5 minutes. How much? 5 minutes. 5 ನಿಮಿಷಗಳ ಕಾಲ ಟ್ರೈನ್ ಮುಂದಕ್ಕೆ ಹೋದ್ಮೇಲೆ ಅದ್ರ ಸ್ಪೀಡ್ ಏನಾಗುತ್ತೆ, ವೆಲಾಸಿಟಿ ಏನಾಗುತ್ತೆ, 72 ಕಿಲೋಮೀಟರ್ ಆಗುತ್ತೆ, ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅಂದರೆ 1 ಗಂಟೆಗೆ 72 ಕಿಲೋಮೀಟ್ರು ಆ ರೇಂಜಿಗೆ ಸ್ಪೀಡು ಅಟೈನ್ ಆಯಿತು. ಅದರದ್ದು ಟ್ರೈನ್ದು ಎಷ್ಟು ನಿಮಿಷದಲ್ಲಿ? 5 ನಿಮಿಷದಲ್ಲಿ. ಎಷ್ಟು ಡಿಸ್ಟೆನ್ಸ್ ಹೋಯ್ತಪ್ಪ ಆ ಟೈಮಲ್ಲಿ? ಅದು ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ತು. ಅಂದ್ರೇನು, ಫೈನಲ್ ಆಗಿ 72 ಕಿಲೋಮೀಟರ್ ಪರ್ ಅವರ್ ವೆಲಾಸಿಟಿ ಆಯಿತು. ಈಗ ನೋಡಪ್ಪ, ವಾಟ್ ಈಸ್ ದ ಗಿವನ್ ಡಾಟಾ ಅಲ್ಲಿ? ಯು ಅಂದರೆ ಇನಿಷಿಯಲ್ ವೆಲಾಸಿಟಿ 0 ಮೀಟರ್ ಪರ್ ಸೆಕೆಂಡು. ಫೈನಲ್ ಎಷ್ಟು? 72 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾನೆ. ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ತೀನಿ. ಹೇಗೆ ಮಾಡ್ತೀನಿ? ಐ ನೋ 1 ಕಿಲೋಮೀಟ್ರಿಗೆ 1000 ಮೀಟ್ರ್ ಅಂತ ಗೊತ್ತು ನನಗೆ. 1 ಗಂಟೆಗೆ 3600 ಸೆಕೆಂಡ್ಸ್ಗಳು ಗೊತ್ತು. 3600 ಇದೆರಡನ್ನು ರೇಷೋ ತೆಗೆದ್ರೆ ಡೈರೆಕ್ಟಾಗಿ ಡೈರೆಕ್ಟ್ ತೆಗಿತಾರಪ್ಪ, 2 ಹೋಯ್ತಾ? 2 5 2 18. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಎಲ್ಲಾದರೂ ಕಿಲೋಮೀಟ್ರ್ ಪರ್ ಅವರ್ ಬಂದು ಅದನ್ನ ಮೀಟ್ರ್ ಪರ್ ಸೆಕೆಂಡಿಗೆ ಮಾಡಬೇಕಂದ್ರೆ ನಾನು ಅದನ್ನ 5/18 ಮಲ್ಟಿಪ್ಲೈ ಮಾಡಿಬಿಡ್ತೀನಿ ಡೈರೆಕ್ಟಾಗಿ, ರೈಟ್? ಈಗೇನಾಗುತ್ತೆ, 18 1 18 4 4 5 20, ಅಲ್ಲಿಗೆ ಎಷ್ಟಾಯ್ತಪ್ಪ? 20 ಮೀಟ್ರ್ ಪರ್ ಸೆಕೆಂಡ್ ಆಯಿತಾ? 72 ಕಿಲೋಮೀಟ್ರ್ ಪರ್ ಅವರ್ ಅಂದರೂ ಒಂದೇ, 20 ಮೀಟ್ರ್ ಪರ್ ಸೆಕೆಂಡ್ ಅಂದರೂ ಒಂದೇ. ಯೂನಿಟ್ಸ್ ಬೇರೆ ಬೇರೆ, ಯೂನಿಟ್ಸ್ ಮಾತ್ರ ಬೇರೆ ಬೇರೆ. ಈಗ ಏನಪ್ಪ ಅದು? ಟೈಮ್ ಎಷ್ಟು ಕೊಟ್ಟಿದ್ದಾನೆ? 5 ಮಿನಿಟ್ಸ. ಟೈಮ್ ಆಫ್ ಟ್ರಾವೆಲ್ ಈಸ್ 5 ಮಿನಿಟ್ಸು. 5 ನಿಮಿಷ ಅಂದ್ರೆ ಏನು? 1 ನಿಮಿಷಕ್ಕೆ ಎಷ್ಟಿರ್ತಾವಪ್ಪ ಸೆಕೆಂಡು? 60 ಸೆಕೆಂಡ್ ಇರ್ತವೆ. ಅಲ್ಲಿಗೆ ಎಷ್ಟಾಯ್ತಪ್ಪ? 300 ಸೆಕೆಂಡ್ ಆಯಿತು ಟೈಮ್ ಪೀರಿಯಡ್, ಹೌದಾ? ಈಗ ಮಾಡ್ತೀನಿ, ನನಗೆ ಗೊತ್ತಿಲ್ಲ, ಡಿಸ್ಟೆನ್ಸ್ ಗೊತ್ತಿಲ್ಲ, ಅವನು ಅದನ್ನೇ ಕೇಳಿರೋದು.
ವಾಟ್ ಈಸ್ ದ ಆಕ್ಸಲರೇಷನ್ ಆ್ಯಂಡ್ ವಾಟ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಟ್ರೈನ್ ಅಂತಂದು ಅದನ್ನು ಕೇಳಿದ್ದಾನೆ. ಈಗ ನನಗೆ ಏನು ಮಾಡ್ತೀನಪ್ಪ, ಫಸ್ಟ್ ನಾನು ಎ ಬೇಕು, ನನಗೆ ಆಕ್ಸಲರೇಷನ್ ಬೇಕು. ಲುಕ್ ಫಾರ್ ದ ಫಸ್ಟ್ ಇಕ್ವೇಷನ್ ದೇರ್. ವಾಟ್ ಈಸ್ ದಟ್? ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ನೋಡ್ರಪ್ಪ, ಅಲ್ಲಿ ವಿ ಇದೆ, ಯು ಇದೆ, ಎ ಇದೆ, ಟಿ ಇದೆ. ನೋಡಿ ಇಲ್ಲಿ ಯು ವಿ ಟಿ ಮೂರು ಇದ್ದಾವೆ. ವಿ ನೋ ಆಲ್ ದೀಸ್ ಯು ವಿ ಟಿ, ವಿ ಡೋಂಟ್ ನೋ ಎ. ಸೊ ಲೆಟ್ ಮಿ ಯೂಸ್ ದ ಫಸ್ಟ್ ಇಕ್ವೇಷನ್. Let me use the first equation, that is v equals to u plus at. We know that v equals to u plus at. ನನಗೇನು ಬೇಕು? ಆಕ್ಸಲರೇಷನ್ ಬೇಕಲ್ವಾ? ಫಾರ್ ಎ ಈಕ್ವಲ್ಸ್ ಟು ಯು ಅನ್ನು ಈ ಕಡೆ ತಗೊಂಬಂದು ಏನಾಗುತ್ತೆ? ವಿ ಮೈನಸ್ ಯು ಆಗುತ್ತೆ. ಟಿ ಏನಿದೆ ಇಲ್ಲಿ ಇಂಟು ಇದೆ ಎ ಪಕ್ಕದಲ್ಲಿ, ಅದನ್ನ ಈ ಕಡೆ ತಗೊಂಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಟಿ ಆಗುತ್ತೆ. ಇದೇನಿದು? ದ ಫಾರ್ಮುಲಾ ಫಾರ್ ಆಕ್ಸಲರೇಷನ್. ಎಲ್ಲಿ ನೋಡಿದ್ವಿ? ಆಕ್ಸಲರೇಷನ್ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡುವಾಗ ಗೊತ್ತಿತ್ತಿದ್ದು. ಈಗ ನೋಡ್ರಪ್ಪ, ವಾಟ್ ಈಸ್ ದ ಫೈನಲ್ ವೆಲಾಸಿಟಿ? ವಿ 20 ಮೀಟರ್ ಪರ್ ಸೆಕೆಂಡು. ನೋಡಿ, 20 ಮೀಟರ್ ಪರ್ ಸೆಕೆಂಡು ಮೈನಸ್ ವಾಟ್ ಈಸ್ ದ ಇನಿಷಿಯಲ್? ಎಲ್ಲೈತಿದು? 0 ಮೀಟರ್ ಪರ್ ಸೆಕೆಂಡು ಡಿವೈಡ್ ಬೈ ವಾಟ್ ಈಸ್ ದ ಟೈಮ್ ಟೇಕನ್ ಫಾರ್ ದಟ್ ಫಾರ್ ಅಟೈನಿಂಗ್ ವೆಲಾಸಿಟಿ 72. ಎಷ್ಟು? 5 ನಿಮಿಷ ತೊಗೊಂಡಿದೆ. ಅಂದರೆ ಎಷ್ಟು? 300 ಸೆಕೆಂಡ್ಗಳು. ಎಷ್ಟು? 300 ಸೆಕೆಂಡ್ಗಳು. ಎಷ್ಟಾತಪ್ಪ ಈಗೆಲ್ಲ? 20 ಹೋದರೆ 20 ಬರುತ್ತೆ. 20 ಮೀಟರ್ ಪರ್ ಸೆಕೆಂಡ್ ಮೇಲೆ ಕೆಳಗಡೆ 300 ಸೆಕೆಂಡ್ಗಳು. ಎಷ್ಟು? 300 ಸೆಕೆಂಡ್. ಈಗೇನಾಯ್ತಪ್ಪ ಇಲ್ಲಿ? 1 0 1 0 2 1 2 15 30. ಎಷ್ಟು ಬಂತಲ್ಲಿಗೆ? 1/15. 1/15. ನೋಡಪ್ಪ ಇಲ್ಲಿ ಮೀಟ್ರ್ ಪರ್ ಸೆಕೆಂಡು ಅಲ್ಲಿಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಷ್ಟು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವಾಟ್ ಈಸ್ ದಿಸ್? ಯೂನಿಟ್ ಆಫ್ ಆಕ್ಸಲರೇಷನ್. Unit of acceleration. Therefore, acceleration of the train is 1/15 meter per second square. ಹಂಗಂದ್ರೇನು? 1 ಡಿವೈಡ್ ಮಾಡಪ್ಪ 15ರಿಂದ. ಹೋಗಲ್ಲ ಪಾಯಿಂಟ್ ಕಟ್ಟು, ಹೋಗಲ್ಲ 0 ಕಟ್ಟು, 100 ಆಯಿತು. ಅಲ್ಲೇನಪ್ಪ? 15 90. ಎಷ್ಟು? 10 ಉಳಿತು. ಪಾಯಿಂಟ್ ಐತೆ 0. 15 90. ಪಾಯಿಂಟ್ ಐತೆ 0. 1 ಉಳಿತು. 15 90. ಈಗ .0666 ಬರುತ್ತೆ. ಅಲ್ಲಿಗೇನಾಯಿತು? 0.0666 ಅದ್ರದ್ದು ಆಕ್ಸಲರೇಷನ್ನು. ಎದ್ರದ್ದು? ದ ಟ್ರೈನ್ ಆಕ್ಸಲರೇಷನ್. ಈ ಥರ ಮಾಡಬೇಕು. ಇನ್ನೊಂದೇನು ಕೇಳಿದ್ದಾನೆ? ಡಿಸ್ಟೆನ್ಸ್ ಕೇಳಿದ್ದಾನೆ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಟ್ರೈನ್, ದಟ್ ಈಸ್ ಎಸ್ ಕೇಳಿದ್ದಾನೆ. ಹೆಂಗೆ ಮಾಡ್ತೀರಪ್ಪ? ನೋಡ್ರಲ್ಲಿ ಎಸ್ಸು ಈ ಇಕ್ವೇಷನ್ನಲ್ಲೂ ಇದೆ, ಇದರಲ್ಲೂ ಇದೆ. ಐ ಕ್ಯಾನ್ ಯೂಸ್ ಎನಿ ಆಫ್ ದೋಸ್ ಟು ಇಕ್ವೇಷನ್ಸ್. ನಾನು ಥರ್ಡ್ ಇಕ್ವೇಷನ್ ಯೂಸ್ ಮಾಡ್ತೀನಿ. ಸೆಕೆಂಡ್ ಆದರೂ ಮಾಡ್ಬೋದು, ಥರ್ಡ್ ಆದರೂ ಮಾಡ್ಬೋದು. ಐ ಯೂಸ್ ಥರ್ಡ್ ಇಯರ್. ಏನಪ್ಪ ಇಲ್ಲಿ? ನೋಡಿ, ಇಲ್ಲಿ 2as is equals to v square minus u square ಅಂದರೆ ಎಸ್ ಅನ್ನು ಇಲ್ಲೇ ಏನಾಗುತ್ತೆ? 2a ಈ ಕಡೆ ಬರುತ್ತೆ. ಅಂದರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು v square minus u square ಡಿವೈಡ್ ಬೈ 2a. ಸೊ ಡೈರೆಕ್ಟಾಗಿ ಅದು ಯೂಸ್ ಮಾಡ್ತೇನೆ. ಏನಾಗುತ್ತೆ ಅವಾಗ ಇಲ್ಲಿ? ಎಸ್ ಈಕ್ವಲ್ಸ್ ಟು v square minus u square ಬೈ 2a. v ಸ್ಕ್ವೇರ್ ಅಂದರೆ ವಾಟ್ ಈಸ್ ದ ಫೈನಲ್ ವೆಲಾಸಿಟಿ? 20. ಹಂಗೆ ನಾನೇನು ಮಾಡ್ತೀನಿ? 20 ಸ್ಕ್ವೇರ್ ಮಾಡಬೇಕು. ಇನಿಷಿಯಲ್ ಏನು? 0 ಇತ್ತು, 0 ಸ್ಕ್ವೇರು. ಈಗ 2. ವಾಟ್ ಈಸ್ ಆಕ್ಸಲರೇಷನ್ನು? 1/15. ಎಷ್ಟು? 1/15 ನೋಡ್ಬೇಕಿಲ್ಲಿ. ಎಷ್ಟು? 1/15. ಈಗ ಏನಾಗುತ್ತಪ್ಪ ಇಲ್ಲಿ? ನೋಡಿ, ಇಲ್ಲಿ 20 ಸ್ಕ್ವೇರ್ ಅಂದ್ರೇನು? 20 × 20. ಕೆಳಗಡೆ 2 ಇದೆ. ಈ 1/15 ಇದ್ರೆ ಏನಾಗುತ್ತೆ? ಮೇಲೆ 15 ಆಗುತ್ತೆ. 15 ಕಮ್ಸ್ ಅಪ್ಪರ್ ಸೈಡ್. ಅವಾಗ ಏನಾಗುತ್ತೆ ಇಲ್ಲಿ? 15. ಎಷ್ಟಪ್ಪ? 15. ಈಗ ನೋಡಪ್ಪ, 2 1 2 10. 15 × 20. 15 30. 15 2 30. 0 300 ಆಯಿತು. ಇನ್ನೊಂದು 0 3000. ಅಲ್ಲಿಗೆ ಎಷ್ಟಾಯ್ತಪ್ಪ? 3000 ಮೀಟರ್ ಆಯಿತು. ಸೊ ದಿಸ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಟ್ರೈನ್. ಅಂದರೆ ಟ್ರೈನು ಸ್ಟಾರ್ಟಿಂಗಿಂದ 0 ಇತ್ತಲ್ಲ ಅದ್ರ ವೆಲಾಸಿಟಿ, ನಿಂತಿತ್ತಲ್ಲ ಟ್ರೈನು, ಸ್ಟಾರ್ಟ್ ಮಾಡಿಕೊಂಡು ಈ ಆಕ್ಸಲರೇಷನಲ್ಲಿ ಅದು ಮುಂದೆ ಸ್ಪೀಡನ್ನು ಜಾಸ್ತಿ ಮಾಡ್ತಾ ಹೋಗಿ 3000 ಮೀಟ್ರ್ ಆದಮೇಲೆ, ಅಂದರೆ 3 ಕಿಲೋಮೀಟ್ರ್ ಮುಂದೆ ಹೋದ್ಮೇಲೆ ಅವಾಗ ಅದ್ರ ವೆಲಾಸಿಟಿ ಇಷ್ಟ ಆಕತ್ತಂತೆ. ಅದರ ಅರ್ಥ therefore in other words 3 ಕಿಲೋಮೀಟರ್. ಇಷ್ಟೇ. ನಾನು ಸೆಕೆಂಡ್ ಇಕ್ವೇಷನ್ ಯೂಸ್ ಮಾಡ್ತಪ್ಪ. ನಾನು ಮಾಡಿ, ಯಾರು ಬೇಡ ಅಂದ್ರೆ ನೋಡಿ ಬರುತ್ತೆ. ಏನದು? ಎಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವಯರ್. ಎಸ್ ಅಂದ್ರೇನು? ಅದೇ ಬೇಕಾಗಿರೋದು ನನಗೆ. ವಾಟ್ ಈಸ್ ಇನಿಷಿಯಲ್ ವೆಲಾಸಿಟಿ? ಯು 0. therefore 0 × t is again 0 ಪ್ಲಸ್ ಆಫ್ ವಾಟ್ ಈಸ್ ಎ? 1/15 ಬಂತು ನೋಡಿ ಇಲ್ಲಿ. 1/15 ಬರ್ಕೋತೀನಿ ಅದನ್ನ. ಟಿ ಅಂದ್ರೇನು? 300 ಸೆಕೆಂಡ್ಸ್. ಅದನ್ನ ಸ್ಕ್ವೇರ್ ಮಾಡಬೇಕು. 300 ಸ್ಕ್ವೇರು. ಈಗ ನೋಡಪ್ಪ ಏನಾಗುತ್ತೆ ಇಲ್ಲಿ? ಇಸ್ ಇಟ್ ವಿಸಿಬಲ್?
ಎಸ್ 300 ಸ್ಕ್ವೇರ್. ನಾವು ಈಗ ಏನಾಗುತ್ತೆ ನೋಡು, ಇದು 0 ಬಿಟ್ಬಿಡಿದ್ನ, ಇದು 0 ಬಿಟ್ಟಾಕ್ಬಿಡು. 1/2 ಇಂಟು 1/15 300 ಸ್ಕ್ವೇರನ್ನು 300 ಇಂಟು 300 ಬರಿತೀನಿ, ಬರಿಬೋದಾ? ಈಗ ನೋಡಪ್ಪ, 15 ಒಂದಲೇ 15 20 300 ಡೈರೆಕ್ಟಾಗಿ, 2 ಒಂದಲೇ 2 150 300 ಎಷ್ಟು ಉಳಿತು? 150 ಇಂಟು 2 ಉಳಿತು, 20 ಉಳಿತು. 150 ಇಂಟು 20 ಎಷ್ಟಾತಪ್ಪ? 15 30, ಇಲ್ಲೊಂದು 0 ಇಲ್ಲೊಂದು 0 2 0 ಎಷ್ಟಾತಪ್ಪ? 3000 ಮೀಟ್ರ್ ಬಂತ. Therefore you can use any of those two equations for distance traveled. ರೈಟ್. ಸೊ ಈ ಥರ ಸಾಲ್ವ್ ಮಾಡಬೇಕು. ಹಾಗಾಗಿ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅದನ್ನ ಡಯಾಗ್ರಮೆಟಿಕಲಿ ನೀವು ಅರ್ಥ ಮಾಡ್ಕೋಬೇಕು. ಗಿವನ್ ಡಾಟಾ ಬರ್ಕೋತೀರಿ, ಫಾರ್ಮುಲಾ ಹಾಕ್ತೀರಿ, ಮಾಡ್ತೀರಿ ಅಷ್ಟೇ. ವೆರಿ ಸಿಂಪಲ್, ರೈಟ್? ಈಗ ವಿತೌಟ್ ವೇಸ್ಟಿಂಗ್ ಫರ್ದರ್ ಟೈಮ್, ಲೆಟ್ ಮಿ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ದ ಪ್ರಾಬ್ಲಮ್ ನಂಬರ್ 8.6, ದಟ್ ಈಸ್ ಎಕ್ಸಾಂಪಲ್ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಅದು? ಲೆಟ್ ಮಿ ಲುಕ್ ಅಟ್ ದಿ ಪ್ರಾಬ್ಲಮ್ ನಂಬರ್ 8.6, ದಟ್ ಈಸ್ 8.6. ಪ್ರಾಬ್ಲಮನ್ನು ಓದ್ತೀನಿ, ಕೇಳಿಸ್ಕೋಬೇಕು. ಏನದು? ಅ ಕಾರ್ ಆಕ್ಸಲರೇಟಿಂಗ್ ಯೂನಿಫಾರ್ಮ್ಲಿ ಫ್ರಮ್ 18 km/h to 36 km/h in 5 seconds. Calculate acceleration, ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಕಾರ್ ಇನ್ ದಟ್ ಟೈಮ್. ಎರಡನ್ನ ಕೇಳಿದ್ದಾರೆ. ಏನು ಹೇಳ್ತಾರೆ ಅವರು? ಕ್ವಶನ್ ಡಿಸ್ಪ್ಲೇ ಆಗಿರುತ್ತೆ, ಲುಕ್ ಅಟ್ ದ ಕ್ವಶನ್. ಈಗ ನೋಡ್ಬೇಕಿಲ್ಲಿ, ಕಾರು ಆಕ್ಸಲರೇಟಿಂಗ್ ಯೂನಿಫಾರ್ಮ್ಲಿ. ಏನು ಹೇಳ್ತಾರೆ ಅವರು? ಒಂದು ಕಾರ್ ಇದೆ, ಆಕ್ಸಲರೇಟಿಂಗ್ ಮೀನ್ಸ್ ಇದ್ರ ವೆಲಾಸಿಟಿ ಚೇಂಜ್ ಆಗುತ್ತೆ ಅಂತ ಅರ್ಥ. ಅಂದರೆ ಯೂನಿಫಾರ್ಮ್ಲಿ ವೆಲಾಸಿಟಿ ಚೇಂಜ್ ಆಗುತ್ತೆ. ಫ್ರಮ್ ವೇರ್ ಟು ವೇರ್? ಫ್ರಮ್ 18 km/h. ಅಂದರೆ ಸ್ಟಾರ್ಟಿಂಗ್ ಎಷ್ಟಿತ್ತು? 18 km/h ಇತ್ತು ಅದರದ್ದು ವೆಲಾಸಿಟಿ. ಆಕ್ಸಲರೇಷನ್ ಆಗಿ ಏನಾಗುತ್ತೆ? ವೆಲಾಸಿಟಿ ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ ಅವಾಗಲ್ಲಿ? ಎಷ್ಟಾಗುತ್ತೆ? 36 km/h ಆಗುತ್ತೆ. ಎಷ್ಟು? 36 km/h ಆಗುತ್ತೆ. ಅಂದರೆ 18 ಕಿಲೋಮೀಟ್ರಿಂದ 36ಕ್ಕೆ ಸ್ಪೀಡು, ಅಂದರೆ ವೆಲಾಸಿಟಿ ಜಾಸ್ತಿ ಆಯಿತು. ಅಂದರೆ ಆಕ್ಸಲರೇಷನ್ ಆಗಿರಲೇಬೇಕಲ್ವಾ? ಎಂತ ಆಕ್ಸಲರೇಷನ್? ಯೂನಿಫಾರ್ಮ್ ಆಕ್ಸಲರೇಷನ್. ಅವ್ರು ಹೇಳಿದ್ದಾರೆ, ಅ ಕಾರ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್ ರೀಚ್ಡ್ ವೆಲಾಸಿಟಿ 36 km/h ಫ್ರಮ್ 18. 18ರಿಂದ 36 ಜಾಸ್ತಿ ಆಗಿದೆ. 18ಕ್ಕೆ ಮುಂಚೆ ಈಗ 36 ಆಗಿದೆ. ಯಾವಾಗ? ಆಕ್ಸಲರೇಷನ್ ಉಂಟು ಮಾಡಿದಾಗ, ಅಂದರೆ ವೆಲಾಸಿಟಿ ಚೇಂಜ್ ಮಾಡಿದಾಗ. ಹಾಗಾಗಿ ವಿತ್ ಸಮ್ ಯೂನಿಫಾರ್ಮ್ ಆಕ್ಸಲರೇಷನ್ ಇಟ್ ಗಾಟ್ ಚೇಂಜ್ ಟು 36. ಎಷ್ಟು ಟೈಮಲ್ಲಿ? 5 seconds ಅಂತ ಹೇಳಿದ್ದಾರೆ. 5 seconds. Therefore, with the time of motion 5 seconds, that is after 5 seconds, its velocity got changed from 18 to 36. 18 to 36. ಅವ್ರೇನು ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ಆಕ್ಸಲರೇಷನ್ ಏ ಕೇಳಿದ್ದಾರೆ, ಆ್ಯಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಇಟ್ ಎರಡು ಕೇಳಿದ್ದಾರೆ. ನೋಡ್ರಪ್ಪ, ವಾಟ್ ಈಸ್ ಗಿವನ್ ಡಾಟಾ? ಯು ಕೊಟ್ಟಿದ್ದಾನೆ 18 km/h. ಏನು ಮಾಡಬೇಕು? 18 km/h ಮೀಟರ್/ಸೆಕೆಂಡಿಗೆ ಮಾಡ್ಕೋಬೇಕು. ಹೇಗೆ? 18 ಇಂಟು 5/18 ಎಷ್ಟಾಯಿತು? 18 ಒಂದಲೇ ಎಷ್ಟೊತ್ತಪ್ಪ ಅಲ್ಲಿಗೆ? 5 m/s. ಇದು ಇನಿಷಿಯಲ್ ವೆಲಾಸಿಟಿ. ವಿ ಫೈನಲ್ ವೆಲಾಸಿಟಿ ಎಷ್ಟಿದೆ? 36 km/h ಇದೆ. 36 ಬರೀತೀನಿ, ಅದನ್ನ 5/18ಗೆ ಇಂಟು ಮಾಡ್ತೀನಿ. ಎಷ್ಟಾಯ್ತು ಅಲ್ಲಿಗೆ? 18 ಒಂದಲೇ 18 ಎರಡಲೇ 2 5ಲೇ 10 m/s. ವಾಟ್ ಈಸ್ ಫೈನಲ್? 10. ಅಂದರೆ 5 ಸೆಕೆಂಡಲ್ಲಿ 5 ಇತ್ತು, 18 km/h ಅಂದರೂ ಒಂದೇ, 5 m/s ಅಂದರೂ ಒಂದೇ. ಹಂಗಂದ್ರೆ ಒಂದೇ, ಹಿಂಗಂದ್ರೆ ಒಂದೇ. ಅಂದರೆ 5 ಸೆಕೆಂಡ್ ಟೈಮಲ್ಲಿ ದ ವೆಲಾಸಿಟಿ ಗಾಟ್ ಚೇಂಜ್ ಫ್ರಮ್ 5 m/s ಟು 10 m/s. ಹೌದಾ? ಈಗ ಏನು ಬೇಕು? ಟೈಮ್ ಹೇಳಿದ್ದಾನೆ 5 seconds ಅಂತ ಹೇಳಿದ್ದಾನೆ. ನನಗೆ ಆಕ್ಸಲರೇಷನ್ ಬೇಕು. ಏನಪ್ಪ ಫಾರ್ಮುಲಾ? v - u/t.
ಫೈನಲ್ ಮೈನಸ್ ಇನಿಷಿಯಲ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಫೈನಲ್ ಎಷ್ಟು 10 ಮೀಟ್ರ್ ಪರ್ ಸೆಕೆಂಡು, ಇನಿಷಿಯಲ್ ಎಷ್ಟು 5 ಮೀಟ್ರ್ ಪರ್ ಸೆಕೆಂಡು. ಎಷ್ಟು ಟೈಮ್ ತೊಗೊಂಡ 5 ಸೆಕೆಂಡ್ಸ್ ತೊಗೊಂಡ. ಹೌದಾ? ಈಗ ನೋಡಪ್ಪ ಇಲ್ಲಿ ಹತ್ತಿರಗೆ ಹೋದ್ರೆಷ್ಟು 5 ಮೀಟ್ರ್ ಪರ್ ಸೆಕೆಂಡು. ಎಷ್ಟು ಟೈಮಪ್ಪ 5 ಸೆಕೆಂಡ್ಸು. 5 ಸೆಕೆಂಡ್ಸಾ? 5 ಸೆಕೆಂಡ್ಸ್. ಈಗ 5 ಎಷ್ಟಾಯ್ತಲ್ಲಿಗೆ 1 ಮೀಟ್ರ್ ಪರ್ ಸೆಕೆಂಡ್ ಏನಾಗುತ್ತೆ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ದೇರ್ಫೋರ್ ವಾಟ್ ಈಸ್ ದಿ ಆಕ್ಸಲರೇಷನ್ ಆಫ್ ದಿ ಕಾರ್ 1 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ. 5 ಸೆಕೆಂಡಲ್ಲಿ 5 10 ಅಂದರೆ 5 10 ಅಂದರೆ 1 ಸೆಕೆಂಡ್ ಎಷ್ಟಾಗಿರಬೇಕು, 1 ಜಾಸ್ತಿ ಆಗಿರಬೇಕು. ಡೈರೆಕ್ಟಾಗಿ ಹೇಳ್ಬೋದು ಹಂಗೆ. ವಿತೌಟ್ ಸಾಲ್ವಿಂಗ್ ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಸೇ ಡೈರೆಕ್ಟ್ಲಿ. ಏನು 5 ಸೆಕೆಂಡಲ್ಲಿ 5 ಜಾಸ್ತಿ ಆಗಿದ್ರೆ ವೆಲಾಸಿಟಿ 1 ಸೆಕೆಂಡಿಗೆ 1 ಜಾಸ್ತಿ ಆಗಿರುತ್ತೆ. ಅದೇ ಆಕ್ಸಲರೇಷನ್ನು. ಈಗ ಏನು ಮಾಡ್ತಾರಪ್ಪ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೇಕು ನಿನಗೆ. ಏನು ಮಾಡ್ತೀರಿ, ಥರ್ಡ್ ಫಾರ್ಮುಲಾ ಅಥವಾ ಸೆಕೆಂಡ್ ಫಾರ್ಮುಲಾ ಯಾವುದಾದ್ರೂ ಹಾಕ್ಕೊಳ್ರಿ. ನಾನು v² - u² ಡಿವೈಡ್ ಬೈ 2a ಹಾಕ್ತೀನಿ. ವಾಟ್ ಈಸ್ ಫೈನಲ್ 10 ಸ್ಕ್ವಯರು. ವಾಟ್ ಈಸ್ ಇನಿಷಿಯಲ್ 5 ಸ್ಕ್ವಯರು ಡಿವೈಡ್ ಬೈ ವಾಟ್ ಈಸ್ ದ ಆಕ್ಸಲರೇಷನ್ 1. ಏನಾಯ್ತು 10 ಸ್ಕ್ವೇರ್ ಅಂದ್ರೇನು 100, 5 ಸ್ಕ್ವೇರ್ 25, ಕೆಳಗಡೆ 2, 100ಗೆ 25 ಹೋದರೆ 75 ಡಿವೈಡ್ ಬೈ 2. ಎಷ್ಟತ್ತಪ್ಪ ಅಲ್ಲಿಗೆ 75 ಅರ್ಧ ಎಷ್ಟಪ್ಪ 37 ಬರೆ ಮೀಟರ್. Therefore, the distance travelled by that car is 37.5 meter. Acceleration ಎಷ್ಟು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಷ್ಟೇ ಸಿಂಪಲ್ ಪ್ರಾಬ್ಲಮ್ಮು. ಪ್ರಾಬ್ಲಮ್ ಅರ್ಥ ಮಾಡ್ಕೋಬೇಕು, ಡಯಾಗ್ರಾಮೆಟಿಕಲಿ ಅರ್ಥ ಮಾಡ್ಕೋಬೇಕು, ಡಾಟಾ ಹಾಕಬೇಕು, ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿ. ಸಿಂಪಲ್. ರೈಟ್, ನೋಡಿ ಒಂದ್ಸರಿ ನೋಡ್ಕೊಂಬಿಡಿ. ಇಫ್ ಯು ವಾಂಟ್ ಟೇಕ್ ಸ್ಕ್ರೀನ್ಶಾಟ್ಸ್, ಟೇಕ್ ಸ್ಕ್ರೀನ್ಶಾಟ್. So I'll go to the next example. ಏನದು, example 8.7. ಏನಪ್ಪ ಅದು ಎಕ್ಸಾಂಪಲ್ಲು? The brakes applied to a car produce an acceleration of 6 meter per second square in opposite direction of motion. If the car takes 2 seconds to stop after the application of brakes, calculate the distance it travels during this motion. ಅಂತ ಕೇಳಿದ್ದಾರೆ. ಏನು ಹೇಳಿದ್ರು ಅವರು? ನೋಡಪ್ಪ, ಒಂದು ಕಾರ್ ಇದೆ, ಕ್ವಶನ್ ಡಿಸ್ಪ್ಲೇ ಆಗಿರುತ್ತೆ, ನೋಡ್ಕೊಳ್ಳಿ. ದಿ ಬ್ರೇಕ್ಸ್ ಅಪ್ಲೈಡ್ ಟು ಎ ಕಾರ್ ಪ್ರೊಡ್ಯೂಸ್ ಅನ್ ಆಕ್ಸಲರೇಷನ್ ಆಫ್ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇನ್ ಆಪೋಸಿಟ್ ಡೈರೆಕ್ಷನ್ ಆಫ್ ಮೋಷನ್. ನೋಡ್ಬೇಕಿಲ್ಲಿ ಆ ಸೆಂಟೆನ್ಸ್ ಫುಲ್ ಅರ್ಥ ಹೇಳ್ತೀನಿ ನೋಡ್ರಿ. ಒಂದು ಕಾರ್ ಇದೆ, ಯಾವುದೋ ಒಂದು ಸ್ಪೀಡಲ್ಲಿ ಹೋಗ್ತಾ ಇದೆ, ಲೆಟ್ ಮಿ ಸೇ ವಿತ್ ಸಮ್ ಇನಿಷಿಯಲ್ ಸ್ಪೀಡ್ u. I don't know it, that's why ಕ್ವಶನ್ ಮಾರ್ಕ್. ಯಾವುದೋ ಒಂದು ಸ್ಪೀಡಲ್ಲಿ ಹೋಗ್ತಿರ್ಬೇಕಾದ್ರೆ ಕಾರು ವೆಲಾಸಿಟಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಬ್ರೇಕ್ ಅಪ್ಲೈ ಮಾಡ್ತಾನೆ ಯಾರು? ಕಾರ್ನೇನು. ಏನೋ ಒಂದು ಎದುರುಗಡೆ ಒಂದು ವೆಹಿಕಲ್ ಬಂದಿರ್ಬೋದಪ್ಪ, ಹಂಪ್ಸ್ ಬಂದಿರ್ಬೋದು. ಸಿ ಅಪ್ಲೈಸ್ ಬ್ರೇಕ್ಸ್ ದೇರ್. ಅವಾಗ ಏನಾಗುತ್ತೆ, ವೆನ್ ಯು ಅಪ್ಲೈ ದ ಬ್ರೇಕ್ ಇಯರ್, ವೆನ್ ಯು ಅಪ್ಲೈಸ್ ಬ್ರೇಕ್ಸನ್ನು ಅಪ್ಲೈ ಮಾಡಿದಾಗ ಕಾರ್ ಏನಾಗುತ್ತೆ, ಸ್ಲೋ ಆಗುತ್ತೆ. ಅಂದರೆ ಆಕ್ಸಲರೇಷನ್ನು ನೆಗೆಟಿವ್ ಆಕ್ಸಲರೇಷನ್ನ. ಬ್ರೇಕ್ಸ್ ಎಲ್ಲ ಅಪ್ಲೈ ಮಾಡ್ತಾನೆ ನೆಗೆಟಿವ್ ಆಕ್ಸಲರೇಷನ್ನು. ಎಲ್ಲಿ ಎಕ್ಸ್ಲೀಟರ್ ಜೋರು ಮಾಡ್ತಾನೋ, ಬೈಕಲ್ಲಿ ಮಾಡ್ತೀರಿ ಗೊತ್ತಾ ನೀವು, ಜೋರು ಹೋಗ್ಬೇಕಂದ್ರೆ, ಸೊ ದಟ್ ಈಸ್ ಪಾಸಿಟಿವ್ ಆಕ್ಸಲರೇಷನ್ನು. ಆಕ್ಸಲರೇಟರನ್ನು ರೈಸ್ ಮಾಡಿದರೆ ಪಾಸಿಟಿವ್ ಆಕ್ಸಲರೇಷನ್ನು, ಬ್ರೇಕ್ಸ್ ಅಪ್ಲೈ ಮಾಡಿದರೆ ನೆಗೆಟಿವ್ ಆಕ್ಸಲರೇಷನ್ನು. ಇಲ್ಲೇನಿದು ನೆಗೆಟಿವ್ ಆಕ್ಸಲರೇಷನ್ ಅಂದರೆ ಆಕ್ಸಲರೇಷನ್ನು ನಿನ್ನ ಮೋಷನ್ ಆ ಕಡೆ ಇದೆ, ಈ ಕಡೆ ಇದೆ ಡೈರೆಕ್ಷನ್ನು. ಆಕ್ಸಲರೇಷನ್ನು ಈ ಕಡೆ ಇರುತ್ತೆ, ಅದೇ ನೆಗೆಟಿವ್ ಆಕ್ಸಲರೇಷನ್ನ. ಅಂದರೆ ಸ್ಪೀಡ್ ಕಮ್ಮಿ ಆಗುತ್ತೆ. ಈ ಕಡೆ ಆಕ್ಸಲರೇಷನ್ ಇದೆ ಅಂತಂದರೆ ಸ್ಪೀಡ್ ಕಡಿಮೆ ಆಗ್ತಾ ಹೋಗಿದೆ ಅಂತ ಅರ್ಥ. ಅಂದರೆ ಯಾರು ಇಳಿದು ಜಗ್ದಂಗೆ ಹಿಂದ್ಗಡೆ ಬ್ರೇಕ್ ಅಪ್ಲೈ ಮಾಡಿದರೆ ಮುಂದೆ ಕಾರ್ ಹೋಗ್ತಿರುತ್ತಲ್ವ, ಯಾರು ಹಿಂದ್ಗಡೆ ಜಗ್ಗಿದ್ರೆ ಏನಾಗುತ್ತೆ, ಸ್ಪೀಡ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ವೆನ್ ದ ಡ್ರೈವರ್ ಅಪ್ಲೈಸ್ ಬ್ರೇಕ್ಸ್ ಇಯರ್, ವಾಟ್ ಹ್ಯಾಪನ್ಸ್, ವೆಲಾಸಿಟಿ ಡಿಕ್ರೀಸಸ್.
ಸ್ಟಾರ್ಟಿಂಗ್ ಯು ಇತ್ತು, ಹಂಗೆ ಮೆಲ್ಲಕ್ಕೆ ಕಮ್ಮಿ ಆಗ್ತಾ ಹೋಯ್ತು, ಕಮ್ಮಿ ಆಯ್ತು. ಇಟ್ ಸ್ಟಾಪ್ಸ್ ಆಫ್ಟರ್ 2 seconds ಅಂತೆ. ಏನು ಹೇಳ್ತಾರೆ, 2 ಸೆಕೆಂಡ್ ಟೈಮ್ ಆದಮೇಲೆ, ಅಂದರೆ ಟೈಮ್ ಆಫ್ ಮೋಷನ್ ಎಷ್ಟು 2 seconds. ಇಟ್ ಗೆಟ್ ಸ್ಟಾಪ್ಡ್ ದೇರ್ ವೇರ್ ಆಫ್ ಟೈಮ್ 2 seconds. ಸ್ಟಾಪ್ ಆಗುತ್ತೆ ಅಂದ್ರೆ ಅರ್ಥ ಫೈನಲಿ ಇಟ್ಸ್ ವೆಲಾಸಿಟಿ ಬಿಕಮ್ಸ್ 0 ಮೀಟರ್ ಪರ್ ಸೆಕೆಂಡ್. ಹೌದಾ? 2 ಸೆಕೆಂಡ್ ಆದಮೇಲೆ ವೆಲಾಸಿಟಿ ಎಷ್ಟಾಯಿತು, 0 ಮೀಟರ್ ಪರ್ ಸೆಕೆಂಡ್ ಆಯಿತು. 2 ಸೆಕೆಂಡ್ ಆದಮೇಲೆ ಇಲ್ಲಿ ಬ್ರೇಕ್ ಹಾಕಿದಾಗ ಎಷ್ಟು ಆಕ್ಸಲರೇಷನ್ ಆಯ್ತಪ್ಪ ಕಾರ್ ಮೇಲೆ, -6 ಅಂತ ಬರೀಬೇಕು. ಆಕ್ಸಲರೇಷನ್ ಇಕ್ವಷ್ಟು -6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅವನು ಹೇಳಿದ್ದಾನೆ 6 ಅಂತೆ. ದ ಕಾರ್ ಗೆಟ್ಸ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಬೈ ಹೌ ಮಚ್ ಅಮೌಂಟ್, ಬೈ 6 ಅಮೌಂಟ್. ಇನ್ ವಾಟ್ ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನ್, ದೇರ್ ಫೋರ್ ಮೈನಸ್ ಚಿಹ್ನೆ, ದೇರ್ ಫೋರ್ ನೆಗೆಟಿವ್ ಸಿಂಬಲ್. ಅಂದರೆ ಕಮ್ಮಿ ಆಗ್ತಿದೆ ಅಂತ ಅರ್ಥ. ಬ್ರೇಕ್ ಹಾಕಿದರೆ ವೆಲಾಸಿಟಿ ಕಮ್ಮಿ ಆಗುತ್ತೆ, ಆಕ್ಸಲರೇಷನ್ ಮೈನಸ್ ಆಗಿರುತ್ತೆ, -6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಷ್ಟೇ ನೋಡಪ್ಪ. ಡಾಟಾ ಕೊಟ್ಟಿದ್ದಾರೆ. ಅವನೇನು ಕೇಳಿದಾನಲ್ಲ ಅವನು, ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಇಟ್ ಟ್ರಾವೆಲ್ಸ್ ಡ್ಯೂರಿಂಗ್ ದಿಸ್ ಟೈಮ್. ಅಂದರೆ 2 ಸೆಕೆಂಡ್ ಆದಮೇಲೆ ರೆಸ್ಟಿಗೆ ಬರುತ್ತಲ್ವ, ಈ ಡಿಸ್ಟೆನ್ಸ್ ಕೇಳಿದಾನೆ ಅವನು, ಎಷ್ಟು ದೂರ ಹೋಗಿತ್ತು ಅಂತಂದು, ಎಷ್ಟು ದೂರ ಹೋದ್ಮೇಲೆ ರೆಸ್ಟಿಗೆ ಬಂತು ಕಾರು ಅಂತಂದು. ಏನು ಮಾಡ್ತೀರಪ್ಪ ನೀವು, ಯು ಗೊತ್ತಿಲ್ಲ, ವಿ ಗೊತ್ತು 0 ಮೀಟರ್ ಪರ್ ಸೆಕೆಂಡು, ಆಕ್ಸಲರೇಷನ್ ಏನು ನೆಗೆಟಿವ್ ಆಕ್ಸಲರೇಷನು, ದೇರ್ಫೋರ್ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರು. ಡಿಸ್ಟೆನ್ಸ್ ಕೂಡ ಗೊತ್ತಿಲ್ಲ ನನಗೆ, ಟೈಮ್ ಗೊತ್ತು 2 seconds, ಡಿಸ್ಟೆನ್ಸ್ ಕೂಡ ಗೊತ್ತಿಲ್ಲ. ನೋಡಪ್ಪ ಇಲ್ಲಿ ವಿ ಎ ಟಿ, ವಿ ಎ ಟಿ ಏನಿಲ್ಲ, ಯು ಇಲ್ಲ ಅಲ್ಲಿ. ನನಗೇನು ಬೇಕು, ಯು ಬೇಕು. ಹಾಗಾಗಿ ಆಗ್ತಾ ನೋಡಪ್ಪ ಇಕ್ವೇಷನ್ನು, ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ, ಆರ್ ಎಲ್ಸ್ ಯು ಇಸ್ ಈಕ್ವಲ್ಸ್ ಟು, ನೋಡು ಯು ಇಸ್ ಈಕ್ವಲ್ಸ್ ಟು ಎ ಟಿ ಕಡೆ ಕಳಿಸ್ಬಿಡಿ, ಅವಾಗ ಏನಾಗುತ್ತೆ, ವಿ ಮೈನಸ್ ಎ ಟಿ ಆಗುತ್ತೆ. ಈಗ ನೋಡು ವಿ ಅಂದರೆ ಎಷ್ಟಪ್ಪ ಫೈನಲ್ಲಿ 0 ಮೈನಸ್ಸು ಆಕ್ಸಲರೇಷನ್ ಎಷ್ಟಪ್ಪ ನೋಡು -6 ಬರಿಬೇಕು. ಎ ಜಾಗದಲ್ಲಿ -6 ಬರಿಬೇಕು. ಟೈಮ್ ಎಷ್ಟಪ್ಪ 2 seconds. ಎಷ್ಟು 2 seconds. ಅಲ್ಲಿಗೆ ಏನಾಯ್ತಪ್ಪ ಇಲ್ಲಿ 2 ಮೈನಸ್ ಇಂಟು ಮೈನಸ್ ಪ್ಲಸ್ 12 ಮೀಟರ್ ಪರ್ ಸೆಕೆಂಡ್. ಏನಿದು ಯು, ಇದು ಏನದು ಯು ಅಂದರೆ ಇನಿಷಿಯಲ್ ವೆಲಾಸಿಟಿ. ಅಂದರೆ ಮುಂಚೆ 12 ಮೀಟರ್ ಪರ್ ಸೆಕೆಂಡ್ನ ಬರ್ತಿತ್ತದು ಆ ವೆಲಾಸಿಟಿಯಲ್ಲಿ. ಬ್ರೇಕ್ ಅಪ್ಲೈ ಮಾಡಿದ್ಮೇಲೆ 0 ಆಯ್ತು. ಎಷ್ಟು ಸೆಕೆಂಡ್ ಆದಮೇಲೆ 2 ಸೆಕೆಂಡ್ ಆದಮೇಲೆ, ರೈಟ್. ಈಗ ನೋಡು ವಿ ಯು ಗೊತ್ತಾಗ್ತು. ಈಗ ನನಗೇನು ಬೇಕು, ಡಿಸ್ಟೆನ್ಸ್ ಬೇಕಂತ. ಡಿಸ್ಟೆನ್ಸ್ ಏನು, ಎಸ್ ಈಕ್ವಷ್ಟು ಅಲ್ಲೈತೆ ನೋಡಿ ಲಾಸ್ಟಿಗಲ್ಲಿ, ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಬೈ 2a. ಪದೇ ಹೇಳ್ಬಾರ್ದು. ಎಷ್ಟು 2a. ವಿ ಸ್ಕ್ವಯರ್ ಅಂದರೆ ಎಷ್ಟಪ್ಪ ಫೈನಲ್ಲಿ 0 ಸ್ಕ್ವಯರು ಮೈನಸ್ಸು, ಯು ಸ್ಕ್ವಯರ್ ಎಷ್ಟಪ್ಪ 12 ಸ್ಕ್ವಯರು ಡಿವೈಡ್ ಬೈ 2. ಎ ಅಂದರೆ ಎಷ್ಟಪ್ಪ -6. ಈಗೇನಾಯ್ತು ಇಲ್ಲಿ ಮೈನಸ್ ಆಗೇ ಇಡ್ತೀನಿ. 12 ಸ್ಕ್ವೇರನ್ನು 12 × 12 ಬರಿತೀನಿ. 12 × 12 ಡಿವೈಡೆಡ್ ಬೈ -6. ನೋಡಪ್ಪ ಇಲ್ಲಿ ಏನಾಯ್ತು ಇಲ್ಲಿ ಮತ್ತು 2 ಬೇರೆ ಇದೆ ಅಲ್ವಾ, 2 6 1 6 ಎಳ್ಳೆ, 6 1 6 ಎಳ್ಳೆ, 2 1 2 6 ಈ ಮೈನಸ್ ಹೋಯ್ತು. ಅಲ್ಲಿಗೆ ಏನಾಯ್ತಪ್ಪ 2 12 ಮೀಟರ್. therefore the distance traveled by that car when it gets to 0, when it gets to 0 velocity or when it is going to stop, no, so amount of distance covered by that car will be 12 meter. ಎಷ್ಟು 12 ಮೀಟರ್ ಆಗಿರುತ್ತೆ. ಸಿಂಪಲ್ ಅಪ್ಪ. 12 ಮೀಟರ್ ಪರ್ ಸೆಕೆಂಡಲ್ಲಿ ಬರ್ತಾ ಇದ್ದಾನೆ. ಅದ್ರಾಗ 6 ಕಡಿಮೆ ಮಾಡಿ ಫಸ್ಟ್ ಸೆಕೆಂಡಲ್ಲಿ. ಅಂದರೆ ಅದು 1 ಸೆಕೆಂಡ್ ಆದಮೇಲೆ 6 ಮೀಟ್ರ್ ಬಂದಾನ. ನೆಕ್ಸ್ಟ್ ಸೆಕೆಂಡಿಗೆ ಮತ್ತೆ 6 ಕಡಿಮೆ ಮಾಡು. ಅಲ್ಲಿಗೇನಾಯ್ತು ವೆಲಾಸಿಟಿ 0 ಬಂತು. ಮುಂಚೆ ಎಷ್ಟಿತ್ತು 12 ಇತ್ತು. 1 ಸೆಕೆಂಡಿಗೆ 6 ಕಡಿಮೆ ಮಾಡ್ತೀಯ, 6 ಉಳಿತು. ಇನ್ನೊಂದು ಸೆಕೆಂಡಿಗೆ ಮತ್ತೆ 6 ಕಡಿಮೆ ಮಾಡು, 0 ಆಯಿತು. ಎಷ್ಟು ಕಡಿಮೆ ಮಾಡಿದೆ ಇಲ್ಲಿ ನೀನು 6 ಕಡಿಮೆ ಮಾಡಿದೆ. ಸೊ ದಟ್ಸ್ ದ ಆಕ್ಸಿಲರೇಷನ್. 6 ಕಡಿಮೆ ಮಾಡಿದೆ. ಇಲ್ಲೇ ಗೊತ್ತಾಗುತ್ತೆ ಡಯಾಗ್ರಾಮಲ್ಲೆಲ್ಲ. ಇವೆಲ್ಲ ಇಂಚೂರು ಪ್ರಾಕ್ಟೀಸ್ ಮಾಡ್ದಂಗೆ ಏನಾಗುತ್ತೆ, ಯು ಕ್ಯಾನ್ ಗೆಟ್ ದ ಇಮ್ಯಾಜಿನೇಷನ್ ಆಫ್ ದ ಪ್ರಾಬ್ಲಮ್ಮು. ಹಂಗೆ ಕಣ್ಮುಂದಂಗೆ ಕಲ್ಪನೆಗೆ ಹೋಗ್ತಾ ಇರುತ್ತೆ. ಹಂಗೆ ಕಲ್ಪನೆ ಬೈ ಜಸ್ಟ್ ಯೂಸಿಂಗ್ ದಟ್ ಇಮ್ಯಾಜಿನೇಷನ್ ಓನ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆಲ್ ದೀಸ್ ಥಿಂಗ್ಸ್. ಚೂರು ಎಕ್ಸ್ಪೀರಿಯನ್ಸ್ ಬೇಕು ಅಥವಾ ಪ್ರಾಕ್ಟೀಸ್ ಬೇಕು, ರೈಟ್. ಸೊ ಈ ಥರ ಸಾಲ್ವ್ ಮಾಡೋದಪ್ಪ. ನೋಡ್ಕೊಂಡ್ಬಿಡಿ, ಟೇಕ್ ಎ ಸ್ಕ್ರೀನ್ ಶಾಟ್. ನಾವು ಇದು 3 ಎಕ್ಸಾಂಪಲ್ಸ್ ಆಯಿತು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ 3 ಎಕ್ಸಾಂಪಲ್ಸ್ ಆಯಿತು. ಈಗ ಅಲ್ಲೇ ಪಕ್ಕದಲ್ಲೇ ಕೆಳಗಡೆ ಇನ್ ಟೆಕ್ಸ್ಟ್ ಕ್ವಶನ್ಸ್ ಅಂತ ಅಲ್ಲೇ ಕೊಟ್ಟಿದ್ದಾನೆ. ಈ 3 ಎಕ್ಸಾಂಪಲ್ಸ್ ಆದಮೇಲೆ ಏನು ಕೊಟ್ಟಿದ್ದಾನೆ, ನಿಮಗೆ ಮಾಡಲಿಕ್ಕೆ. ಇವೆಲ್ಲ ಅವರೇ ಮಾಡಿರೋದು, ಸಾಲ್ವ್ ಮಾಡಿರೋದು ಇವು ಟೆಕ್ಸ್ಟ್ ಬುಕ್ಕಲ್ಲಿ.
ಅರ್ಥ ಮಾಡಿಸ್ಲಿಕ್ಕೋಸ್ಕರ ಮತ್ತೊಂದು ಸರಿ ಬರೆದೆ. ರೈಟ್. ಈಗ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡೋಣ. ಏನದು? ರೈಟ್. ಏನು ಕ್ವಶನ್ ಅಪ್ಪ? ಇನ್ ಟೆಕ್ಸ್ಟ್ ಕ್ವಶನ್ಸ್. ನಂಬರ್ 1, a bus starting from rest moves with a uniform acceleration of 0.1 meter per second square. ಎಷ್ಟು? 0.1 meter per second square for 2 minutes. 2 ನಿಮಿಷಗಳ ಕಾಲ. ಫೈಂಡ್ ದಿ ಸ್ಪೀಡ್ ಅಕ್ವೈರ್ಡ್. ಈಗ ಮಾಡಿದಾಗ ಎಷ್ಟು ಸ್ಪೀಡ್ ಆಯ್ತು, ಅದಕ್ಕೆ ಎಷ್ಟು ಸ್ಪೀಡ್ ಬಂತು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಲ್ಸೋ ಕೇಳಿದ್ದಾನೆ. ಏನು ಹೇಳ್ತಾರೆ? ಅ ಬಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ಬಸ್ಸು ಸ್ಟಾರ್ಟಿಂಗಲ್ಲಿ ರೆಸ್ಟಲ್ಲಿದೆ. ಬಸ್ಸು ಅಟ್ ರೆಸ್ಟ್. ಇಲ್ಲಿ ಡ್ರೈವರ್. ಆಯ್ತಾ? ರೆಸ್ಟಲ್ಲಿ ಅಂದರೆ ಏನು? ಅದರ ಆರಂಭಿಕ ವೇಗ, ಇನಿಷಿಯಲ್ ವೆಲಾಸಿಟಿ. ದ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ವೆನ್ ಇಟ್ ಇಸ್ ಅಟ್ ರೆಸ್ಟ್ ಈಸ್ 0. ನಾನು ಸುಮ್ಮನೆ ನಿಂತೇನಪ್ಪ. ಈಗ ನಾನು ಸ್ಪೀಡ್ ಅಥವಾ ವೆಲಾಸಿಟಿ ಕೇಳಿದ್ರೆ ಏನು ಹೇಳ್ತೀರಿ ನೀವು? 0. ಮೂವ್ ಆಗ್ತಿಲ್ವಲ್ಲ ನಾನು. Therefore, when an object is at rest, its initial velocity should be 0. Should be 0. Now, starting from rest, moves with a uniform acceleration. Move ಆಗುತ್ತೆ. ಎಷ್ಟು acceleration ಅಪ್ಪ? With uniform 0.1 meter per second square ಅಂತೆ. ಎಷ್ಟು? ಬರೀ 0.1 meter per second square. For how much time? For 2 minutes time. 2 ನಿಮಿಷಗಳ ಕಾಲ that bus from the rest, it starts to move with a uniform acceleration 0.1 meter per second square. For how much time? For 2 minutes time. ಹೀಗಾದಾಗ ಕ್ಯಾಲ್ಕುಲೇಟ್ ದ ಸ್ಪೀಡ್ ಅಕ್ವೈರ್ಡ್. ಸಪೋಸ್ 2 minutes ಆಯ್ತಪ್ಪ, ಇಲ್ಲಿ ಬಂತಪ್ಪ ಬಸ್. ಈಗ ಅದ್ರ ಸ್ಪೀಡ್ ಎಷ್ಟಾಗಿರುತ್ತೆ, ಅಥವಾ ಅದರ ಸ್ಪೀಡು ಅಥವಾ ವೆಲಾಸಿಟಿ ಅಕ್ವೈರ್ಡ್ ಎಷ್ಟಾಗಿರುತ್ತೆ, ಇಷ್ಟು ಟೈಮ್ ಆದಮೇಲೆ ಅದಕ್ಕೆ ಎಷ್ಟು ವೆಲಾಸಿಟಿ ಬಂತು, ಎಷ್ಟು ವೆಲಾಸಿಟಿ ಅಕ್ವೈರ್ಡ್ ಆಯಿತು ಇದರಿಂದ ಬಸ್ಸಿಂದ. ಬಸ್ಗೆ ಏನಾಯ್ತು? ಅಲ್ಲಿಗೆ ವಿ ಗೊತ್ತಿಲ್ಲ ನಮಗೆ, ಅದನ್ನ ಕೇಳಿದ ನಮಗೆ. ಸ್ಪೀಡ್ ಅಕ್ವೈರ್ಡ್ ಅಂದರೆ ಫೈನಲಿ ಕೇಳಿದ್ದಾನೆ, ವಾಟ್ ಇಸ್ ದ ಫೈನಲ್ ವೆಲಾಸಿಟಿ ಅಂತ. ಈಗ ಡಿಸ್ಟೆನ್ಸ್ ಟ್ರಾವೆಲ್ಡ್ ಕೂಡ ಕೇಳಿದ್ದಾನೆ, ಎಸ್ ಕೂಡ ಕೇಳಿದ್ದಾನೆ. ಏನಪ್ಪ? ಗಿವನ್ ಡಾಟಾ ಯು = 0 ಮೀಟರ್ ಪರ್ ಸೆಕೆಂಡು, ಆಕ್ಸಲರೇಷನ್ನು 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರು, ಟೈಮು 2 minutes, ಅಂದರೆ 2 × 60 ಸೆಕೆಂಡ್ಸು, 120 ಸೆಕೆಂಡ್ಸು. ರೈಟಾ? ವಿ ಗೊತ್ತಿಲ್ಲ, ಎಸ್ ಕೂಡ ಗೊತ್ತಿಲ್ಲ, ಎರಡೂ ಕೇಳಿದ್ದಾನೆ. ಹೆಂಗೆ ಮಾಡೋದು? ನನಗೆ ವಿ ಬೇಕು. ನನಗೆ ವಿ = u + at. ನೋಡ್ರಪ್ಪ ಅಲ್ಲಿ ಫಸ್ಟ್ ಇಕ್ವೇಷನ್ನು. ಈಗ ಯು ಅಂದರೆ ಏನಪ್ಪ? ಇನಿಷಿಯಲ್ ವೆಲಾಸಿಟಿ. ಎಷ್ಟು? 0, ಯಾಕಂದರೆ ರೆಸ್ಟಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ನೋಡಬೇಕು. ಪ್ಲಸ್ ಆಕ್ಸಲರೇಷನ್ ಎಷ್ಟಪ್ಪ? 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರು. ಟೈಮ್ ಎಷ್ಟು? 120 ಸೆಕೆಂಡು. 120 × 0.1 ಮಾಡ್ರಪ್ಪ, ಎಷ್ಟು ಬರುತ್ತೆ? 12 ಬರುತ್ತೆ ನೋಡಿರಿ. 120 × 0.1 12 ಮೀಟರ್ ಪರ್ ಸೆಕೆಂಡ್ ಇಂಟು ಸೆಕೆಂಡ್. ಈ ಸೆಕೆಂಡ್ ಕ್ಯಾನ್ಸಲ್, 1 ಸೆಕೆಂಡ್ ಹೋಗುತ್ತೆ. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ ಅಲ್ವಾ? ಸೊ ಈ 1 ಸೆಕೆಂಡ್ ಇಲ್ಲಿ 1 ಸೆಕೆಂಡ್ ಹೋಗುತ್ತೆ. ಎಷ್ಟು ಉಳಿಯುತ್ತೆ? 1 ಸೆಕೆಂಡ್ ಮಾತ್ರ ಉಳಿಯುತ್ತೆ. ಅಲ್ಲಿಗೆ 12 ಮೀಟರ್ ಪರ್ ಸೆಕೆಂಡ್. Therefore, what is the final velocity or the velocity or the speed acquired by the bus? The speed acquired by the bus is 12 meter per second after 2 minutes. After 2 minutes. ಈಗ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೇಕು ನನಗೆ. ಎಷ್ಟು ಬೇಕು? ಹೆಂಗಪ್ಪ? ಸೇಮ್ v² - u² / 2a ಬರೀರಪ್ಪ. v² - u² / 2a. v² ಫೈನಲ್ಲಿ 12 ಸ್ಕ್ವಯರು. ಇನಿಷಿಯಲಿ ರೆಸ್ಟ್ ಇತ್ತು, ಸೊ 0 / 2. ಆಕ್ಸಲರೇಷನ್ ಎಷ್ಟು? 0.1. ಎಷ್ಟು? 0.1. ಈಗ ನೋಡಪ್ಪ, 12 ಸ್ಕ್ವೇರ್ ಅಂದರೆ ನಾನು 12 × 12, ಕೆಳಗಡೆ 2, 0.1, 2 1 2 6 2 1 2 6 12 6 72 /0.1. 0.1 ಅಂದ್ರೇನು? 1/10 ಅಂತ ಅರ್ಥ. 1/10 ಅಂತ ಅರ್ಥ. 10 ಮ್ಯಾಕ್ ನಂಬರಪ್ಪ ಏನಾಗುತ್ತೆ ಅವಾಗ? ಇಂಟು ಆಗುತ್ತೆ. 72 × 10 ಎಷ್ಟಾತಲ್ಲಿಗೆ? 720 ಮೀಟರ್.
ಅಷ್ಟೇ 720 ಮೀಟರ್. ಈ ಥರ ಈಸಿಯಾಗಿ ಮಾಡಬೇಕು. ಕ್ವಶನ್ ನೋಡ್ಕೋಬೇಕು, ಡಯಾಗ್ರಾಮು, ಡಾಟಾ. ಡಯಾಗ್ರಾಮ್ ಏನು ಇದರಲ್ಲಿ ಎಕ್ಸಾಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಅರ್ಥಕ್ಕೋಸ್ಕರ, ನಿಮ್ಮ ಅರ್ಥ ಆಗಲಿಕ್ಕೋಸ್ಕರ ಬರ್ಕೋಬೇಕು. ನೀವು ಡಯಾಗ್ರಾಮಲ್ಲಿ ತೋರಿಸೋದು ಕಲ್ತ್ರೆ ಅಂದರೆ ನಿಮಗೆ ಕ್ವಶನ್ ಅರ್ಥ ಆಗಿದೆ ಅಂತ ಅರ್ಥ. ಡಾಟಾ ಬರ್ಕೊತೀರಿ, ಫಾರ್ಮುಲಾ ಹಾಕ್ತೀರಿ, ಬಿಡ್ತೀರಿ ಅಷ್ಟೇ. ಆಕ್ಸಲರೇಷನ್ನು ಎಷ್ಟು ಫೈನಲ್ ವೆಲಾಸಿಟಿ ಅಥವಾ ಸ್ಪೀಡ್ ಅಕ್ವೈರ್ಡು 12, ಡಿಸ್ಟೆನ್ಸ್ ಟ್ರಾವೆಲ್ಡು 720 ರೈಟ್. ಸೊ ಈ ಥರ ಸಾಲ್ವ್ ಮಾಡಬೇಕು. ಒಂದು ಕ್ವಶನ್ ಮುಗೀತು. ಈಗ ಸೆಕೆಂಡ್ ಕ್ವಶನ್ ಅಪ್ಪ. ಲೆಟ್ ಮೀ ರಬ್ ಮಾಡ್ತೇನೆ. ಟೇಕ್ ಅ ಸ್ಕ್ರೀನ್ ಶಾಟ್. ನಾವು ಏನು ದ ಸೆಕೆಂಡ್ ಇನ್ ಟೆಕ್ಸ್ಟ್ ಕ್ವಶನ್. A train is traveling at speed of 90 km/h. Brakes are applied so as to produce a uniform acceleration of minus 0.5 meter per second square. Find what distance the train will go before it is brought to rest. ಅರ್ಥ ಮಾಡ್ಕೋಬೇಕು ಕ್ವಶನನ್ನು. ಏನಿದೆ ಡಿಸ್ಪ್ಲೇ ಆಗಿದೆ ಕ್ವಶನು. ಸಿ ದ ಕ್ವಶನ್ ಆ್ಯಂಡ್ ಗೆಟ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕ್ವಶನ್. ಈಗ ಟ್ರೈನ್ ಈಸ್ ಟ್ರಾವೆಲಿಂಗ್ ಅಟ್ ಸ್ಪೀಡ್ ಆಫ್ 90 km/h. ಟ್ರೈನ್ ಇದೆ. ದೀಸ್ ಆರ್ ದ ಬೋಗೀಸ್ ಆಫ್ ಟ್ರೈನ್, ರೈಟ್. ಇಟ್ ಈಸ್ ಟ್ರಾವೆಲಿಂಗ್, ಮೂವ್ ಆಗ್ತಾ ಇದೆ ಅಂದರೆ ಅದಕ್ಕಾದ ಒಂದು ವೆಲಾಸಿಟಿ ಇರುತ್ತೆ, ಇನಿಷಿಯಲ್ ವೆಲಾಸಿಟಿ ಇರುತ್ತೆ. ಎಷ್ಟು? ವಿತ್ 90 km/h. ವಿತ್ ದಟ್ ವೆಲಾಸಿಟಿ ಇಟ್ ಈಸ್ ಮೂವಿಂಗ್ ನಾವು. ಎಲ್ಲೋ ಸ್ಟೇಷನ್ ಹತ್ರ ಬಂತಲ್ಲಿ, ಪ್ಲ್ಯಾಟ್ಫಾರ್ಮ್ ಸ್ಟೇಷನ್ ಹತ್ರ ಬಂತಪ್ಪ. ದಾವಣಗೆರೆಯಿಂದ ಬರ್ತಾ ಇದೆ, ಹರಿಹರದಿಂದ ಬರ್ತಾ ಇದೆ ಟ್ರೈನು. ಇನ್ನೇನು ದಾವಣಗೆರೆ ಸ್ಟೇಷನ್ ಹತ್ರದಾಗಿದೆ. 90 km/h ಸ್ಪೀಡ್ನಾಗಿದ್ದ. ಹಂಗೆ ಬಂದ್ಬಿಡ್ತಾನೆ ಅವನು. ಈ ಹ್ಯಾಸ್ ಟು ಅಪ್ಲೈ ಬ್ರೇಕ್ ಅಪ್ಲೈ ಮಾಡಬೇಕಲ್ವಾ. ಸೊ ಹೀಗೆ ಮಾಡ್ತಾನೆ ಅವನು. ಬ್ರೇಕ್ಸ್ ಆರ್ ಅಪ್ಲೈಡ್ ಸೋ ಆ್ಯಸ್ ಟು ಪ್ರೊಡ್ಯೂಸ್ ಯೂನಿಫಾರ್ಮ್ ಆಕ್ಸಲರೇಷನ್ ಆಫ್ -0.5. ಅಂದ್ರೇನಿಲ್ಲಿ ವೆಲಾಸಿಟಿ ಕಡಿಮೆ ಮಾಡಬೇಕು. ಬ್ರೇಕ್ ಅಂದ್ರೇನು? ವೆಲಾಸಿಟಿ ಕಡಿಮೆ ಮಾಡಬೇಕು. ಅಂದ್ರೇನು? ನೆಗೆಟಿವ್ ಆಕ್ಸಲರೇಷನ್. ಹಾಗಾಗಿ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ವಿತ್ ಆಕ್ಸಲರೇಷನ್ -0.5 meter per second square. ಎಷ್ಟಪ್ಪ? -0.5 ಅಂದರೆ ಮೈನಸ್ ಅಂದ್ರೇನು? ಈಸ್ ಅಪ್ಲೈಯಿಂಗ್ ಬ್ರೇಕ್ಸ್ ಅಥವಾ ಆಕ್ಸಲರೇಷನ್ ಈಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ಮೋಷನ್. ಈ ಕಡೆ ಇರುತ್ತೆ ಆಕ್ಸಲರೇಷನ್, ಮೋಷನ್ ಕಡೆ ಇದೆ, ಈ ಕಡೆ ಇದೆ. ವಾಟ್ಸ್ ದ ಡೈರೆಕ್ಷನ್ ಆಫ್ ಆಕ್ಸಲರೇಷನು? ಇನ್ ದಿಸ್ ಡೈರೆಕ್ಷನ್. ದಟ್ಸ್ ವೈ ಯು ಕಾಲ್ ಇಟ್ ಆಸ್ ನೆಗೆಟಿವ್ ಆಕ್ಸಲರೇಷನ್ ಆರ್ ಎಲ್ಸ್ ಮೈನಸ್ ಆಕ್ಸಲರೇಷನ್. ಏನಾಗುತ್ತೆ ಅವಾಗ? ವಿತ್ ದಟ್ ಆಕ್ಸಲರೇಷನ್ ಇಟ್ ಮೂವ್ಸ್, ರೈಟ್. ಬ್ರೇಕ್ಸ್ ಆರ್ ಅಪ್ಲೈಡ್. ಫೈಂಡ್ ಹೌ ಫಾರ್. ಈಗ ಎಷ್ಟೋ ಮುಂದಕ್ಕೆ ಬಂದು ಹಿಂಗೆ ಬಂದಾದಮೇಲೆ ಇಲ್ಲಿ ದಾವಣಗೆರೆ ಸ್ಟೇಷನ್ ಬರುತ್ತೆ. ಇಲ್ಲೆಲ್ಲ ಮಧ್ಯೆ ದಾವಣಗೆರೆ ಮುಟ್ಟೋಕ್ಕೆ ಮುಂಚೆ ಇದು. ಇಲ್ಲಿ ದಾವಣಗೆರೆ ರೀಚ್ ಆಯಿತು. ಟ್ರೈನ್ ಆಗುತ್ತೆ, ರೆಸ್ಟ್ ಬರುತ್ತೆ ಅವಾಗ. ಆಫ್ಟರ್ ಮೂವಿಂಗ್ ಸಮ್ ಡಿಸ್ಟೆನ್ಸ್, ಎಸ್ ಇದೇ ಕೇಳಿರೋದು ಅವನು. ಹೌ ಫಾರ್ ದ ಟ್ರೈನ್ ಆರ್ ಹೌ ಮಚ್ ಡಿಸ್ಟೆನ್ಸ್ ವಿಲ್ ಕವರ್ ಸೊ ದಟ್ ಟ್ರೈನ್ ವಿಲ್ ಕಮ್ ಟು ಅಟ್ ರೆಸ್ಟ್. Therefore ರೆಸ್ಟ್ ಅಂದ್ರೇನು? ದಿ ಫೈನಲ್ ವೆಲಾಸಿಟಿ ಶುಡ್ ಬಿ 0. ಏನು? 0 ಆಗಿರಬೇಕು ಫೈನಲ್. ರೆಸ್ಟ್ ಬಂದರೆ ಏನಂತ ಅರ್ಥ? ಫೈನಲ್ ಆಗಿ 0 ಆಯಿತು ಅದರ ವೆಲಾಸಿಟಿ. ಹೌದಾ? ಈಗ ಮಾಡಬೇಕು. ಗಿವನ್ ಡಾಟಾ ಯು 90 km/h. ಅದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಕೊಳ್ರಪ್ಪ. ಹಿಂಗೆ 5/18 ಇಂಟು ಮಾಡಿ ಮೀಟರ್ ಪರ್ ಸೆಕೆಂಡು. 18 1 18 5 90, 5 1 5 25, 25 ಮೀಟರ್ ಪರ್ ಸೆಕೆಂಡು. ಎರಡು ಒಂದೇ. 90 ಅಂದರೆ ಒಂದೇ, 25 ಅಂದರೆ ಒಂದೇ. 90 km/h ಅಂದರೂ ಒಂದೇ, 25 ಮೀಟರ್ ಪರ್ ಸೆಕೆಂಡ್ ಅಂದರೂ ಒಂದೇ. ಈಗೇನಿಲ್ಲಿ ಫೈನಲಿ ಇಟ್ ಈಸ್ 0 velocity. It has how much velocity? 0 velocity. Now what's the acceleration here? -0.5 meter per second square. ಈಗ ಡಿಸ್ಟೆನ್ಸ್ ಗೊತ್ತಿಲ್ಲ ನಮಗೆ. ಹಾಕ್ರೆ ಅಲ್ಲಿ ನೋಡ್ರಿ ಥರ್ಡ್ ಇಕ್ವೇಷನ್ನು. ಅಂದರೆ ಇದು ಈ ಇಕ್ವೇಷನ್ನು ಏನು ಮಾಡ್ತೀರಿ? ಎಸ್ ಇಸ್ ಈಕ್ವಲ್ಸ್ ಟು v² - u² / 2a.
ನೋಡ್ರಪ್ಪ ವಿ ಸ್ಕ್ವೇರ್ ಫೈನಲ್ ಅಂದರೆ 0² ಮೈನಸ್ ಯು ಸ್ಕ್ವೇರ್ ಇನಿಷಿಯಲ್ ಸ್ಕ್ವೇರ್ ಎಷ್ಟು 25 ಸ್ಕ್ವೇರ್ ಹೌದಾ ಡಿವೈಡೆಡ್ ಬೈ 2a ಆಕ್ಸಲರೇಷನ್ ಎಷ್ಟಪ್ಪ -0.5 ಎಷ್ಟು -0.5 ಇಲ್ಲಿ ನೋಡಪ್ಪ ಇಲ್ಲಿ ಮೈನಸ್ ಆಗೇ ಇದೆ 25 ಸ್ಕ್ವೇರ್ ಅಂದರೆ 25 × 25 ಕೆಳಗಡೆ 2 ಇದೆ ಇಂಟು 0.5 ಇದೆ ಹಾಗೆ ಮೈನಸ್ ಕೂಡ ಇದೆ ಅಲ್ಲಿ ಏನಾಗುತ್ತೆ ಇಲ್ಲಿ ಈ ಮೈನಸ್ ಗಾನ್ ಎಷ್ಟಪ್ಪ ಇಲ್ಲಿ 2 ಹೋಗಲ್ಲ ಹೌದಾ ಇದೇ ಮಾಡುತ್ತೆ ನೋಡಿ ಇಲ್ಲಿ 25 × 25 ಡಿವೈಡ್ ಬೈ 2 × ಹಾಫ್ ನೋಡಿ ಇಲ್ಲಿ 2 × ಹಾಫ್ ಅಂದರೆ ಎಷ್ಟು ಹಾಫ್ ಅಂದ್ರೆ ಏನಪ್ಪ 1/2 ಇದು ನಾನು 1/2 ಬರಿತೀನಾ 1/2 2 1 ಮುಗೀತು ಇದಿಷ್ಟು ಹೋಯ್ತಾ 2 × ಹಾಫ್ ಈಸ್ 1 ಸೊ ಇದಿಷ್ಟೇನಾಗುತ್ತೆ ಈಗ 1 ಆಗುತ್ತೆ ಇಲ್ಲಿ ಏನು ಹೇಳಿತ್ತು ಮೇಲೆ 25 × 25 ಅಲ್ಲಿಗೆ ಎಷ್ಟಪ್ಪ 25 25 625 ಮೀಟರ್ ಇಷ್ಟೇ ಫೋರ್ ಹೌ ಫಾರ್ ದ ಟ್ರೈನ್ ಮೂಡ್ ಮೀನ್ಸ್ ದಿಸ್ ಮಚ್ ದ ಟ್ರೈನ್ ಮೂಡ್ 625 ಮೀಟರ್ and then it came to rest ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ರೈಟ್ ಸರ್ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ನಾವು ಟೇಕ್ ಎ ಸ್ಕ್ರೀನ್ ಶಾಟ್ ಐ ವಿಲ್ ಡ್ರಾಪ್ ದಟ್ ಈಗ 4ನೇ 3 ಮುಗೀತಾ ಸರಿ 2 ಮಾತ್ರ ಮುಗೀತಲ್ಲ ರೈಟ್ 3ನೇದಪ್ಪ ಅ ಟ್ರಾಲಿ ವಿಚ್ ಗೋಸ್ ಡೌನ್ an inclined plane as an acceleration of 2 cm/s square. What will be its velocity 3 seconds from the start? 3 seconds from the start. Look at the question. ಏನು ಹೇಳ್ತಾರೆ ಟ್ರಾಲಿ ಅಂದರೆ ಗೊತ್ತಲ್ವಾ ಈ ಬಿಗ್ ಬಜಾರ್ ಅಲ್ಲೆಲ್ಲ ಹೋಗ್ತಾರೆ ಗೊತ್ತಾ ಚಿಕ್ಕ ಟ್ರಾಲಿ ಇರ್ತಾವೆ ಗೊತ್ತಾ ಅವು ಸಣ್ಣ ಟ್ರಾಲಿಗಳು ದೊಡ್ಡ ಟ್ರಾಲಿ ಬರ್ತಾರಪ್ಪ ರೋಡ್ ಮೇಲೆ ಹೋಗ್ತಿರ್ತಾರೆ ಟ್ರಾಲಿಗಳೆಲ್ಲವು ಅಂದರೆ ವಾಟ್ ಇಸ್ ದಟ್ ಅ ಕಂಪಾರ್ಟ್ಮೆಂಟ್ a metal compartment which can be used for carrying heavy objects or large number of objects trolley right ಟ್ರಾಲಿ ಇದೆ ಇನ್ಕ್ಲೈನ್ಡ್ ಪ್ಲೇನ್ ಅಕಸ್ಮಾತ್ ರೋಡ್ ಏನಾದರೂ ಆರಿಜೆಂಟಲಿ ಕರೆಕ್ಟಾಗಿ ಸ್ಟ್ರೈಟ್ ಆಗಿದ್ದರೆ ಟ್ರಾಲಿ ಏನಾಗುತ್ತೆ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಅದಕ್ಕೇನಿರುತ್ತೆ ವೀಲ್ಸ್ ಇರ್ತಾವೆ ಹೌದಾ ಇರಲೇಬೇಕಾ ಮೂವ್ ಆಗಬೇಕಂದ್ರೆ ಇರಲೇಬೇಕು ವೀಲ್ಸ್ ಕೂಡ ಟ್ರಾಲಿ ಸ್ಟ್ರೈಟ್ ಆಗಿದ್ರೆ ಹಂಗೆ ಇರುತ್ತೆ ಟ್ರಾಲಿ ಯಾವಾಗ ಮೂವ್ ಆಗುತ್ತೆ ಅದೇ ರೋಡು ಇನ್ಕ್ಲೈನ್ಡ್ ಆಗಿದ್ದರೆ ಅಂದರೆ ಆ ಪ್ಲೇನು ಸ್ವಲ್ಪ ಜಾರ್ಕಿ ಇದ್ದಾನಪ್ಪ ಅಂದರೆ ಇಳಿಜಾರಿದ್ದರೆ ಸಿಕ್ಕಾಪಟ್ಟೆ ಇಳಿಜಾರು ಆತಿದು ಸಣ್ಣದು ಮಾಡೋಣ ಚಿಕ್ಕದು ಮಾಡೋಣ ರೈಟ್ ಇಳಿಜಾರಿತ್ತಪ್ಪ ಟ್ರಾಲಿ ಗಾಲಿ ರೈಟ್ ಏನಾಗುತ್ತೆ ಅವಾಗ ಗೋಯಿಂಗ್ ಡೌನ್ ಆನ್ ಅನ್ ಇನ್ಕ್ಲೈನ್ಡ್ ಪ್ಲೇನ್ ಕೆಳಗೆ ಬರುತ್ತೀಗ ಆ್ಯಸ್ ಅನ್ ಆಕ್ಸಲರೇಷನ್ ಆಫ್ ಎಷ್ಟಿದೆ ಆಕ್ಸಲರೇಷನ್ನು ಕೆಳಗೆ ಬರ್ತಿರ್ಬೇಕಾದ್ರೆ 2 cm/s². ವಾಟ್ ವಿಲ್ ಬಿ ಇಟ್ಸ್ ವೆಲಾಸಿಟಿ 3 seconds ಫ್ರಮ್ ದ ಸ್ಟಾರ್ಟ್. ಇದು ಸ್ಟಾರ್ಟ್ ಅಪ್ಪ, ಇದು ಸ್ಟಾರ್ಟ್. ಈಗ ಸ್ಟಾರ್ಟ್ ಮಾಡ್ತು. ಸ್ಟಾರ್ಟ್ ಅಂದ್ರೆ ಏನು? ಸ್ಟಾರ್ಟ್ ಮಾಡಿದಾಗ ಏನಂತ ಅರ್ಥ? ಅವ್ರು ಎಷ್ಟನೇಗಿದೆ ಅಂತ ಅರ್ಥ. ಅಲ್ಲಿಗೇನಾಯಿತು, ಯು ಎಷ್ಟು 0. ಅವನೇನು ಕೇಳ್ತಾನೆ, ಆಫ್ಟರ್ 3 seconds ಆದಮೇಲೆ ಎಲ್ಲ ಇಲ್ಲಿ ಬರುತ್ತಪ್ಪ ಟ್ರಾಲಿ. ಈಗ ಟ್ರಾಲಿ ಇಲ್ಲಿ ಬಂತು. ಆಫ್ಟರ್ 3 seconds ಟ್ರಾಲಿ ವಿಲ್ ಬಿ ಇಯರ್. ಇಲ್ಲಿ ಬಂತು, ಇಲ್ಲಿದ್ದ ಇಲ್ಲಿ ಬಂತು. 3 seconds ಆದಮೇಲೆ ಎಷ್ಟು ಟೈಮು? 3 seconds ಆದಮೇಲೆ ಅಲ್ಲಿಗೆ ಬಂತು. ಇಲ್ಲಿ ಅದ್ರ ವೆಲಾಸಿಟಿ ಕೇಳಿದ್ದಾನೆ, ಅಂದರೆ ಫೈನಲ್ ವೆಲಾಸಿಟಿ ಕೇಳಿದ್ದಾನೆ. ಈಗ ನೋಡಪ್ಪ, ಯು ಕೊಟ್ಟು 0, ಆಕ್ಸಲರೇಷನ್ ಗೊತ್ತು 2 cm/s², ಟೈಮ್ ಗೊತ್ತು 3 seconds, ವಿ ಗೊತ್ತಿಲ್ಲ. ವಿ = ಯು + at ಫಸ್ಟ್ ಇಕ್ವೇಷನ್ನು. ಯು ಅಂದರೆ ಏನಲ್ಲಿ 0 ಪ್ಲಸ್ ಆಕ್ಸಲರೇಷನ್ ಎಷ್ಟು
2 ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವಯರು ಇಂಟು ಟೈಮ್ ಟೇಕನ್ ಎಷ್ಟಪ್ಪ 3 ಸೆಕೆಂಡು 3 ಸೆಕೆಂಡು. ಈಗ ನೋಡಪ್ಪ ಸೆಕೆಂಡು 1 ಸೆಕೆಂಡ್ ಹೋಗುತ್ತೆ. ಸೆಕೆಂಡ್ ಸ್ಕ್ವೇರ್ ಅಂದ್ರೇನು ಸೆಕೆಂಡ್ ಇಂಟು ಸೆಕೆಂಡು. ಈ ಸೆಕೆಂಡ್ ಹೋಯ್ತು, 1 ಸೆಕೆಂಡ್ ಉಳೀತು. 3 6 ಸೆಂಟಿಮೀಟ್ರ್ ಮೇಲಿತ್ತು, ಕೆಳಗಡೆನೂ 1 ಸೆಕೆಂಡು. ಎಷ್ಟಾತಪ್ಪಲ್ಲಿ ವೆಲಾಸಿಟಿ 6 ಸೆಂಟಿಮೀಟರ್ ಪರ್ ಸೆಕೆಂಡ್. ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ದ ವೆಲಾಸಿಟಿ ಆಫ್ಟರ್ 3 ಸೆಕೆಂಡ್ ವಿಲ್ ಬಿ 6 ಸೆಂಟಿಮೀಟರ್ ಪರ್ ಸೆಕೆಂಡ್. ವಿ ಗಾಟ್ ದ ಆನ್ಸರ್, ಎಸ್ ಐ ನೋ. ಬಟ್ ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ನೋಡಪ್ಪ, ಆಕ್ಸಲರೇಷನ್ ಸ್ಟಾರ್ಟಿಂಗ್ ಅಂದ್ರೇನು ಏನಿಲ್ಲ ವೆಲಾಸಿಟಿ. ಆಕ್ಸಲರೇಷನ್ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ರೇನು ಪ್ರತಿ ಸೆಕೆಂಡಿಗೆ ವೆಲಾಸಿಟಿ 2 ಸೆಂಟಿಮೀಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಮೀನಿಂಗ್ ಅಷ್ಟೇ. ನೋಡಪ್ಪ, ಆಕ್ಸಲರೇಷನ್ 2 ಸೆಂಟಿಮೀಟ್ರ್ ಏನಪ್ಪ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿದ್ದಾನೆ. ಅಂದ್ರೇನು 2 ಸೆಂಟಿಮೀಟ್ರ್ ಪರ್ ಸೆಕೆಂಡ್ ಪರ್ ಎವ್ರಿ ಸೆಕೆಂಡ್ ಅಂತ ಅರ್ಥ. ನೋಡು, ವೆಲಾಸಿಟಿ ಈಸ್ ಚೇಂಜಿಂಗ್ ಆರ್ ಇನ್ಕ್ರೀಸಿಂಗ್ ಬೈ ಅನ್ ಅಮೌಂಟ್ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಪರ್ ಎವ್ರಿ ಸೆಕೆಂಡ್. ಅಂದರೆ ಪ್ರತಿ ಸೆಕೆಂಡಿಗೆ ವೆಲಾಸಿಟಿ 2 ಸೆಂಟಿಮೀಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. 0 ಇತ್ತು, 1 ಸೆಕೆಂಡ್ 2 ಆಯ್ತು, ಇನ್ನೊಂದು ಸೆಕೆಂಡಿಗೆ 4 ಆಯ್ತು, ಇನ್ನೊಂದು ಸೆಕೆಂಡ್ಗೆ 6 ಆಯ್ತು. ಆಯ್ತಲ್ಲ ಆನ್ಸರಲ್ಲಿ. 3 ಸೆಕೆಂಡ್ ಆದ್ಮೇಲೆ ಕೇಳಿದಾನೆ 6 ಆಯ್ತಲ್ವಾ, ಡೈರೆಕ್ಟಾಗಿ ಹೇಳ್ಬೋದು. ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ರೈಟ್, ಇರಲಿ, ಬರ್ಕೊಳ್ರಿ. ವಿ ಹ್ಯಾವ್ 2 more ಇನ್ ಟೆಕ್ಸ್ಟ್ ಕ್ವಶನ್ಸ್ ಪ್ರಾಬ್ಲಮ್ಸ್ ಇದ್ದಾವೆ. ವಿ ಡಿಸ್ಕಸ್ ದೋಸ್ ಥಿಂಗ್ಸ್, ವಿ ಡಿಸ್ಕಸ್ ದೋಸ್ 2 ಪ್ರಾಬ್ಲಮ್ಸ್ ಆ್ಯಂಡ್ ವಿ ಟಾಕ್ ಅಬೌಟ್ ಅನದರ್ ಕಾನ್ಸೆಪ್ಟ್ ದಟ್ ಈಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ಯುವರ್ ಚಾಪ್ಟರ್, ದಟ್ ಈಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, UCM. ಇಲ್ಲಿ ಇನ್ನೊಂದೆರಡು ಪ್ರಾಬ್ಲಮ್ಸ್ ಇದ್ದಾವೆ, 2 ಇಂಟೆಕ್ಸ್ಟ್ ಪ್ರಾಬ್ಲಮ್ಸ್ಗಳು ಅಲಾಂಗ್ ವಿತ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ವಿ ಜಸ್ಟ್ ಡಿಸ್ಕಸ್ ದೀಸ್ ಟೂ ಪಾರ್ಟ್ಸ್ in the next section. In the next session we talk about those 2 things, right? So until then, see the video, look for the problems, solve them, right? So thank you.